ನಿನ್ನೆ ದೇಶವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಒಂದೊಂದು ಮಾತು ಕೂಡ ಸಿಡಿಗುಂಡಿನ ರೀತಿಯಲ್ಲಿತ್ತು. ಒಂದೊಂದು ಸೆಂಟೆನ್ಸ್ನಲ್ಲೂ ಕೂಡ ಒಂದೊಂದು ಸಂದೇಶವನ್ನು ರವಾನಿಸಿದ್ದಾರೆ. ಒಂದು ಭಾಷಣ ಪಾಕಿಸ್ತಾನಕ್ಕೆ ಪ್ರಧಾನಿ ಮೋದಿ 3 ಸಂದೇಶವನ್ನು ರವಾನಿಸಿದ್ದಾರೆ. ಮೋದಿ ತ್ರಿಸೂತ್ರದ ಚೆಕ್ಮೇಟ್ ಅನ್ನು ಇಟ್ಟಿದ್ದಾರೆ. ಒಂದು, ಭಯೋತ್ಪಾದನೆಯ ವಿರುದ್ಧ ಕ್ರಮವನ್ನು ಹೊರತು ಶಾಂತಿಯ ಮಾತುಕತೆ ಇಲ್ಲ ಅಂತ ಹೇಳಿದ್ದಾರೆ. ಎರಡನೇದು, ಭಯೋತ್ಪಾದನೆಯ ವಿರುದ್ಧ ಕ್ರಮ ಹೊರತುಪಡಿಸಿ ಪಾಕ್ ಜೊತೆಗೆ ಯಾವುದೇ ಕಾರಣಕ್ಕೂ ವ್ಯಾಪಾರವಿಲ್ಲ. ಮೂರನೇದು, ಭಯೋತ್ಪಾದನೆಯ ವಿರುದ್ಧ ಕ್ರಮದ ಹೊರತು ಸಿಂಧೂ ನದಿಯ ಒಂದು ಹನಿ ನೀರನ್ನು ಕೂಡ ಪಾಕಿಸ್ತಾನಕ್ಕೆ ನಾವು ಹರಿಸಲ್ಲ ಅಂತ ಹೇಳಿ ಪಾಕ್ ಮತ್ತು ಭಯೋತ್ಪಾದಕರಿಗೆ ಪಾಕಿಸ್ತಾನದ ಹೆಸರು ಹೇಳಿ ಸಂದೇಶವನ್ನ ರವಾನಿಸುವಂತಹ ಕೆಲಸವನ್ನ ಮೋದಿ ಮಾಡಿದ್ರು. ಈ ಸಂದೇಶದ ನಂತರವಾದರೂ ಕೂಡ ಪಾಕಿಸ್ತಾನ ಎಚ್ಚೆತ್ತುಕೊಳ್ಳುತ್ತಾ ಗೊತ್ತಿಲ್ಲ. ಅದರ ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನುವಂತಹ ಮಾತಿದೆ. ನಿನ್ನೆ ಮೋದಿ ಎಚ್ಚರಿಕೆ ಕೊಟ್ಟಾಗಿದೆ, ಕದನ ವಿರಾಮ ಘೋಷಣೆಯಾಗಿದೆ. ಅದಾದ ನಂತರವೂ ಕೂಡ ಡ್ರೋನ್ ದಾಳಿಯನ್ನು ಮಾಡುವಂತಹ ಸಾಹಸಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಮುಂದಿನ ನಡೆ ಮತ್ತು ನಿರ್ಧಾರ ಭಾರತದ್ದೇನಾಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ 8 ಗಂಟೆಗೆ ದೇಶವಾಸಿಗಳನ್ನು ಉದ್ದೇಶಿಸಿ ಮೋದಿ ಮಾತನಾಡಿದಂತಹ ಸಂದರ್ಭದಲ್ಲಿ ನೇರ ಎಚ್ಚರಿಕೆಯನ್ನ ಪಾಪಿ ಪಾಕಿಸ್ತಾನಕ್ಕೆ, ಶತ್ರು ರಾಷ್ಟ್ರ ಪಾಕಿಸ್ತಾನಕ್ಕೆ ರವಾನಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಭಯೋತ್ಪಾದನೆಯ ವಿರುದ್ಧ ಮತ್ತೊಮ್ಮೆ ಅಕ್ಷರಶಃ ಸಮರವನ್ನು ಸಾರಿರುವಂಥದ್ದು ಮೋದಿ ಅವರು. ನೋಡಿ, ಜನರ ಸುರಕ್ಷತೆಯನ್ನ ಗಮನದಲ್ಲಿಟ್ಕೊಂಡು ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಗೆ ನಿನ್ನೆ ರಾತ್ರಿ ಕೂಡ ಯತ್ನಿಸಿದೆ. ಭಾಷಣ ಆದ ನಂತರ ಕೂಡ ಗಡಿಯ 8 ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟವನ್ನು ರದ್ದುಗೊಳಿಸಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಜಮ್ಮು, ಲೇ, ಜೋಧ್ಪುರ, ಅಮೃತ್ಸರ್, ಭುಜ್ ಯಾವ್ಯಾವ ಸ್ಟೇಟ್ಗಳು ಪಾಕಿಸ್ತಾನದ ಜೊತೆಗೆ ಗಡಿಯನ್ನ ಹಂಚಿಕೊಳ್ತಾವೋ ಅಲ್ಲೆಲ್ಲವೂ ಕೂಡ ವಿಫಲ ಯತ್ನವನ್ನ ನಡೆಸಿದ್ದಾರೆ. ಅವರು ಪಾಠ ಅರ್ಥ ಆಗೋ ರಾಷ್ಟ್ರನೂ ಅಲ್ಲ, ಪಾಠ ಕಲಿಯೋ ರಾಷ್ಟ್ರನೂ ಅಲ್ಲ, ಅಥವಾ ಸುಧಾರಿಸೋ ರಾಷ್ಟ್ರನೂ ಅಲ್ಲ ಅನ್ನೋದನ್ನ ಮತ್ತೆ ತೋರಿಸ್ತಾ ಇದ್ದಾರೆ. ಹಿಂಗೆ ಮಾಡ್ತಾರೆ, ಮತ್ತು ಅದೇ ತಿಂತಾರೆ, ಮತ್ತು ವಿಕ್ಟಿಮ್ ಕಾರ್ಡ್ ಅನ್ನು ಪ್ಲೇ ಮಾಡ್ತಾರೆ. ಇದನ್ನೇ ಕಳೆದ 75 ವರ್ಷದಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಫಸ್ಟು ಟೆರರ್ ಆಕ್ಟಿವಿಟೀಸ್ನ ಮಾಡಿಸೋದು, ಆಮೇಲೆ ನಾವೇನಾದರೂ ರಿಟ್ಯಾಲಿಯೇಟ್ ಮಾಡೋದು, ಸಾಕ್ಷಿಗಳನ್ನು ತೋರಿಸಿದ್ರೆ ನಮ್ಮ ತಂಟೆಗೆ ಬರಬೇಡಿ, ನ್ಯೂಕ್ಲಿಯರ್ ವೆಪನ್ ಇದೆ ಅಂತೆಲ್ಲ ಶೀಲ್ಡ್ ಥರ ಉಪಯೋಗಿಸೋದು. ಇಲ್ಲ ಅಂದರೆ ಈ ರೀತಿ ಹೇಡಿಗಳ ರೀತಿ ರಾತ್ರಿ ನಾಗರಿಕರನ್ನ ಗುರಿ ಆಗಿಸ್ಕೊಂಡು ದಾಳಿ ಮಾಡೋದು. ಇದೇ ಆಗೋಗಿದೆ ಅವ್ರ ಕೈಯಲ್ಲಿ. ಅತ್ಯಂತ ವೀಕ್ ಶತ್ರುದು ಸ್ಟ್ರಾಟಜಿಗಳು ಏನಾಗಿರುತ್ತೆ ಹೇಳಿ? ಇಂಡೈರೆಕ್ಟಾಗಿ ಬಂದು ಹಾನಿ ಮಾಡೋದಕ್ಕಾಗುತ್ತಾ ನೋಡೋದು. ಯಾಕಂದರೆ ಡೈರೆಕ್ಟಾಗಿ ಸಾಮರ್ಥ್ಯನೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಮತ್ತು ಭಾರತ ತೋರಿಸ್ತಾ ಇದೆ, ನಿನ್ನ ಯೋಗ್ಯತೆ ಇದು ಕಣಪ್ಪ ಅಂತ ತೋರಿಸ್ತಾ ಇದೆ. ಮುಂಚೆಲ್ಲ ಭಾರತ ಏನು ಮಾಡ್ತಾ ಇತ್ತು, ಈ ಥರದ್ದೆಲ್ಲ ನೋಡಿ, ಡ್ರೋನ್ ಅಟ್ಯಾಕ್ಸ್ಗಳೆಲ್ಲ ಮುಂಚೆಲ್ಲ ಆದಾಗ, ಅಥವಾ ಮುಂಚೆ ಈ ರೀತಿ ಪಾಕಿಸ್ತಾನದಿಂದ ಉಗ್ರರು ಬಂದಾಗ ನಾವು UN ಒಂದು ಅಪ್ಲಿಕೇಶನ್ ಹಾಕ್ತಾ ಇದ್ವಿ. ಪಾಕಿಸ್ತಾನ ಉಗ್ರರನ್ನ ಸಾಕ್ತಾ ಇದೆ, ದಯವಿಟ್ಟು ನೀವೆಲ್ಲ ಇಂಟರ್ಫಿಯರ್ ಆಗಬೇಕು, ಅವ್ರಿಗೆ ಬುದ್ಧಿ ಹೇಳಬೇಕು ಅಂತ ಹೇಳ್ತಾ ಇದ್ವಿ. ಬಟ್ ಈಗಿರೋ ಭಾರತ ಹಂಗಲ್ಲ. ಇದನ್ನು ಎಷ್ಟು ಜನ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಇದು ಸತ್ಯ. ಈಗಿರೋ ಭಾರತ, ನೀವು ನಮ್ಮನ್ನು ಮುಟ್ಟಿದ್ರೂ ಕೂಡ ನಾವು ನಿಮ್ಮನ್ನು ತಟ್ಟು ಕಳಿಸ್ತೀವಿ, ನೀವು ನಮ್ಮ ಮೇಲೆ ಒಂದು ಹನಿ ನೀರು ಜನಗಿಸಿದ್ರೆ ನಾವು ಆ್ಯಸಿಡ್ ಮಳೆಯನ್ನು ಹಾಕ್ತೀವಿ ಅನ್ನೋದನ್ನು ತೋರಿಸ್ತಾ ಇದೆ. ಆದರೆ ಅದು ಅರ್ಥ ಆಗ್ತಿಲ್ಲ. ಅರ್ಥ ಆಗೋಷ್ಟು IQ ಬುದ್ಧಿಮತ್ತೆ ಅವ್ರಿಗೆ ಇದೆಯಾ ಅನ್ನೋದು ಪ್ರಶ್ನೆ.